ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 26. ಅದು ನಾನೀಗ ಬಂದೆ, ಒಂದು ನಿಮಿಷ ಎಂದು ಹೇಳಿ ನಿವಿ ಆ ಹುಡುಗಿಯನ್ನು ಅರಸಿಕೊಂಡು ಹೋಗುತ್ತಾಳೆ. ಅದಕ್ಕೆ ವಾಪಸ್ ಬಂದ್ರಾ? ಅದು ನಂಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳಿ ಅತ್ತಿಗೆ. ನೀನು ಅವತ್ತು ದೇವಸ್ಥಾನದಲ್ಲಿ ಅಳ್ತಾ ಕೂತಿದ್ದ ಹುಡುಗಿ ತಾನೆ? ಹಾಂ ಹೌದು, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನ್ನಿಸ್ತು, ಇವಾಗ ನೆನಪಾಯಿತು. ಅವರು ನಿನ್ನ ಅಣ್ಣನಾ? ಹೌದು, ಒಡ ಹುಟ್ಟಿದವನು ಅಲ್ಲ, ಆದರೂ ಅಣ್ಣ. ಅವನು ಇರೋದ್ರಿಂದ ಇವಾಗ ನೆಮ್ಮದಿಯಿಂದ ಬದುಕ್ತಿದ್ದೀನಿ. ಏನು ಹೇಳ್ತಾ ಇದೆಯಾ? ನಿಜ ಹೇಳ್ತಿದ್ದೀನಿ ಅತ್ತಿಗೆ. ಅವತ್ತು ನಿಮ್ಮ ಹತ್ರ ಹೇಳಿದೆ ಅಲ್ವಾ, ಒಬ್ಬ ಕೆಟ್ಟದಾಗಿ ನನ್ನ ಜೊತೆ ನಡ್ಕೊಂಡ ಅಂತ. ನೀವು ನನ್ನ ಹತ್ರ ವಿಷಯ ತಿಳ್ಕೊಳ್ಳುವ ಮೊದಲು ಅಣ್ಣ ಬಂದು ವಿಚಾರಿಸಿದ. ಆಮೇಲೆ ನೀವು ಹೋದ್ಮೇಲೆ ಅವನು ಆ ವ್ಯಕ್ತಿ ಜೊತೆ ಬಂದ. ಆ ವ್ಯಕ್ತಿಗೆ ಸರಿಯಾಗಿ ಬಾರಿಸಿದ. ಅವನ ಮುಖ ಪೂರ್ತಿ ರಕ್ತ ಇತ್ತು. ನನ್ನ ಹತ್ರ ಕ್ಷಮೆ ಕೇಳಿ ಹೋದ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಅಜ್ಜಿ ನಿಂಗಮ್ಮ ಮಾತ್ರ ಇರೋದು. ಅಜ್ಜಿಗೆ ಹುಷಾರಿಲ್ಲ. ನನ್ನ ಹತ್ರ ಔಷಧಿ ತಗೊಳ್ಳೋದಕ್ಕೂ ಹಣ ಇದ್ದಿಲ್ಲ. ಅದಕ್ಕೆ ಏನು ಮಾಡಬೇಕೆಂದು ತಿಳಿಯದೆ ದೇವಸ್ಥಾನಕ್ಕೆ ಬಂದಿದ್ದೆ. ದೇವರಲ್ಲಿ ಹೇಳಿದರೆ ಮನಸ್ಸು ಹಗುರ ಆಗಬಹುದು, ಏನಾದರೂ ದಾರಿ ತೋರಿಸುವಳು ಆ ತಾಯಿ ಎಂದು. ಆಗ ಈ ಘಟನೆ ನಡೆದಿತ್ತು. ದೇವರು ಅಣ್ಣನ ರೂಪದಲ್ಲಿ ಬಂದ. ನನ್ನ ಪರಿಸ್ಥಿತಿ ಅರ್ಥ ಮಾಡಿ ನಂಗೆ ಸಹಾಯ ಮಾಡ್ದ. ಅರ್ಧಕ್ಕೆ ನಿಂತಿದ್ದ ನನ್ನ ಓದು ಮುಂದುವರಿಸಲು ಸಹಾಯ ಮಾಡ್ದ. ನನಗೆ ತಂಗಿ ಸ್ಥಾನ ಕೊಟ್ಟ. ಎಲ್ಲ ಹೇಳಿ ಮುಗಿಸಿದಾಗ ಅವಳ ಕಣ್ಣಾಲಿಗಳು ತುಂಬಿ ಬಂದವು. ನಿವಿ ಅವಳ ಕಣ್ಣೊರೆಸಿ, ಪುಟ್ಟ ನಿನ್ನ ಹೆಸರು ಎಂದು ಕೇಳಿದಾಗ ಅವಳು ಪ್ರತೀಕ್ಷಾ ಎಂದಳು. ಸರಿ ಪುಟ್ಟ, ನಾನಿನ್ನು ಬರ್ತೀನಿ. ಇನ್ನೊಂದು ಸಾರಿ ನಿಮ್ಮ ಮನೆಗೆ ಬಂದು ಅಜ್ಜಿಯನ್ನು ಭೇಟಿಯಾಗ್ತೀನಿ. ನಿಮಗೋಸ್ಕರ ಕಾಯ್ತಿರ್ತೇನೆ ಅತ್ತಿಗೆ. ಅವತ್ತು ನಡೆದಿದ್ದು ಏನೆಂದರೆ, ಚೇತು ಆ ಹುಡುಗನನ್ನು ಹುಡುಕಿ ಹೊರಟಾಗ ನಿವಿ ಬಂದು ಅವನ ಕೆನ್ನೆಗೆ ಬಾರಿಸಿದಳು. ನಿವಿಗೆ ತಪ್ಪು ತಿಳುವಳಿಕೆ ಉಂಟಾಗಲು ಕಾರಣ, ಆ ವ್ಯಕ್ತಿ ಮತ್ತು ಚೇತು ಬಿಳಿ ಶರ್ಟ್ ಧರಿಸಿದ್ದರು. ಮತ್ತೆ ಅವತ್ತು ಪಾರ್ಕಿನಲ್ಲಿ ಒಂದು ಹುಡುಗಿಯನ್ನು ತಬ್ಬಿಕೊಂಡು ನಿಂತಿದ್ದನ್ನು ನೋಡಿ ಅವನ ಬಗ್ಗೆ ತಪ್ಪು ತಿಳಿದಿದ್ದಳು. ನಿವಿ ಬಂದು ಕಾರಿನಲ್ಲಿ ಕುಳಿತಳು. ಮತ್ತದೇ ಮೌನ. ಅವಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳ ಸುರಿಮಳೆ. ಇವನು ಒಳ್ಳೆಯವನಾ? ನಾನಿವನನ್ನು ತಪ್ಪಾಗಿ ತಿಳಿದು ಇವನ ಮೇಲೆ ಕೈ ಮಾಡಿದೆ. ಆದರೆ ಇಲ್ಲಿ ತನಕ ನನ್ನ ಮೇಲೆ ಇವನು ಕೋಪ ಮಾಡಿಲ್ಲ. ಆದರೂ ನಾನು ಈ ಕಿಟ್ಟಪ್ಪನನ್ನು ನೋಡಿದಾಗ ಹುಡುಗಿಯರ ಜೊತೆಗೆ ಸಲುಗೆಯಿಂದ ಇದ್ದ. ಅಯ್ಯೋ ಕೃಷ್ಣ, ನಂಗೊಂದು ಅರ್ಥ ಆಗ್ತಿಲ್ಲ. ಮೇಡಮ್, ಮನೆಗೆ ತಲುಪಿದ್ವಿ ಎಂದು ಚೇತು ಹೇಳಿದಾಗ ಯೋಚನಾ ಲಹರಿಯಿಂದ ಹೊರಗೆ ಬಂದವಳ ಮನಸ್ಸಾಕ್ಷಿ ಎಚ್ಚರಿಸಿತು. ನಿವಿ, ತಪ್ಪು ಮಾಡಿದವನ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ, ಕ್ಷಮೆ ಕೇಳು ಎಂದು. ಐ ಆಮ್ ಸಾರಿ ಎಂದಳು. ಅವನು ಯಾಕೆ ಎಂದು ಕೇಳಿದಾಗ ಏನೂ ಹೇಳದೆ ಹೋದಳು. ಯಪ್ಪ, ಇವಳ ವರ್ತನೆ ವಿಚಿತ್ರವಾಗಿದೆ, ಯಾವಾಗ ಹೇಗಿರ್ತಾಳೆ ಎಂದು ಅರ್ಥ ಆಗ್ತಿಲ್ಲ ಎಂದು ಮನಸ್ಸಲ್ಲೇ ಹೇಳ್ಕೊಂಡ ಚೇತು. ಸದಾನಂದ್ರವರಿಗೆ ಡಾಕ್ಟರ್ ಅಭಿಲಾಷ್ ಕರೆ ಮಾಡಿದರು. ಒಮ್ಮೆ ಭೇಟಿಯಾಗಬೇಕು ಎಂದು ಬರುವಾಗ ಮಹೇಶ್ ರವರನ್ನು ಜೊತೆಗೆ ಕರೆತರಲು ಹೇಳಿದರು. ಅವರು ಸರಿ ಎಂದು ಕರೆ ಸ್ಥಗಿತಗೊಳಿಸಿ ಮಹೇಶ್ ರವರಿಗೆ ವಿಷಯ ತಿಳಿಸಿ ಅವರ ಜೊತೆ ಮೈಸೂರಿಗೆ ಹೋದರು. ಅವರಿಬ್ಬರ ಮನಸ್ಸಲ್ಲೂ ಆತಂಕ ಮನೆ ಮಾಡಿತ್ತು. ಕಾರಣ ಮೀರಾ. ಡಾಕ್ಟರ್ ಕರೆ ಮಾಡಿದ್ದರಿಂದ ಮೀರಾ ವಿಷಯ ಆಗಿರಬೇಕು ಎಂದು ತಿಳಿದರು. ಅವಳು ಸರಿ ಹೋಗಿ 2 ವರ್ಷವಾಯಿತು. ಇನ್ನೂ ಏನಾದರೂ ಸಮಸ್ಯೆ ಇದೆಯೇ ಎಂಬ ಭಯದಲ್ಲಿ ಮೈಸೂರು ತಲುಪಿದರು. ಡಾಕ್ಟರ್ ಅವರನ್ನು ಗೆಸ್ಟ್ ಹೌಸಿಗೆ ಬರಲು ಹೇಳಿದರು. ಡಾಕ್ಟರ್, ಮೀರಾಗೇನಾದರೂ ಸಮಸ್ಯೆ ಇದೆಯಾ ಎಂದು ಸದಾನಂದ್ರವರು ಕೇಳಿದಾಗ, ಇಲ್ಲ ಅಂಥದ್ದೇನಿಲ್ಲ, ಗಾಬರಿ ಆಗಬೇಡಿ. ಮತ್ತೆ ನಮ್ಮನ್ನು ಬರಲು ಹೇಳಿದ ಕಾರಣ ಏನು ಎಂದು ಮಹೇಶ್ ರವರು ಕೇಳಿದರು. ಅದು ನನ್ನ ಅಭಿಲಾಷ್, ವೃತ್ತಿಯಲ್ಲಿ ಸೈಕ್ಯಾಟ್ರಿಸ್ಟ್. ಇದಿಷ್ಟು ನಿಮಗೆ ನನ್ನ ಬಗ್ಗೆ ತಿಳಿದ ವಿಚಾರ. ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅಮ್ಮ ಭಾಗ್ಯ, ಅವರನ್ನು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ. ತಾಯಿ ಪ್ರೀತಿ ಕೂಡ ನೀಡಿ ನನ್ನನ್ನು ಸಾಕಿ ಸಲಹಿದವರು ನನ್ನ ತಂದೆ ಪ್ರತಾಪ್. ಇದೆಲ್ಲ ನಮ್ಗೆ ಯಾಕೆ ಹೇಳ್ತಿದ್ದೀರಾ ಎಂಬಂತೆ ಅವರು ನೋಡಿದಾಗ, ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆ ದೇವತೆ ನನ್ನ ಜೀವನದಲ್ಲಿ ಬರೋ ತನಕ ನನ್ನ ಪ್ರಪಂಚ ನಾನು ಅಪ್ಪ ಅಷ್ಟೆ. ನನಗೆ ಹೆಂಡತಿ ಆಗೋ ಹುಡುಗಿ ನನಗೆ ತಾಯಿ ಪ್ರೀತಿ ಕೂಡ ಕೊಡಬೇಕು ಅಂತ ಅಂದ್ಕೊಳ್ತಿದ್ದೆ. ಅಂಥ ಹುಡುಗಿ ಈಗ ನನ್ನ ಜೀವನಕ್ಕೆ ಬಂದಳು.
ಮಗು ಥರ ಮುಗ್ಧ ಮನಸ್ಸಿನ ಹುಡುಗಿ ಅವಳು. ಎಂದಿಗೂ ತನ್ನವರನ್ನು ಬಿಟ್ಟುಕೊಡದೆ ಎಲ್ಲರಿಗೂ ಪ್ರೀತಿ ಹಂಚಲು ಮಾತ್ರ ತಿಳಿದಿರುವ ನನ್ನ ದೇವತೆ. ಆ ದೇವತೆ ನನಗಾಗಿ ಈ ಭೂಮಿಗೆ ಬರಲು ಕಾರಣ ನೀವು. ಅಂದರೆ ನನ್ನ ಹುಡುಗಿ ನಿಮ್ಮ ಮಗಳು ಐಶ್ವರ್ಯ ಎಂದು ಮಹೇಶ್ರವರ ಬಳಿ ಹೇಳಿದಾಗ ಅವರು ಗರಬಡಿದವರಂತೆ ನಿಂತರು. ಸರ್, ಯಾವಾಗ ಹೇಗೆ ಅಂತ ಏನೂ ಗೊತ್ತಿಲ್ಲ. ನಿಮ್ಮ ಮಗಳನ್ನು ಮನಸಾರಿ ಪ್ರೀತಿಸ್ತಿದ್ದೇನೆ. ಅವಳನ್ನು ಮದುವೆ ಆಗೋ ಯೋಗ್ಯತೆ ನನಗಿದೆಯೋ ಎಂದು ಗೊತ್ತಿಲ್ಲ. ಆದರೆ ಅವಳನ್ನು ಜೀವನ ಪೂರ್ತಿ ಮಗು ಥರ ಜೋಪಾನವಾಗಿ ನೋಡ್ಕೊಳ್ತೀನಿ ಎಂದು ಭರವಸೆ ನೀಡಬಲ್ಲೆ ಎಂದು ಹೇಳಿ ಮಹೇಶ್ರವರನ್ನು ನೋಡಿದಾಗ ಅವರು, ನಿಮಗೆ ಎಷ್ಟು ಧೈರ್ಯ ಇದ್ದರೆ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಾ ಎಂದು ಗಂಭೀರವಾಗಿ ಹೇಳಿದಾಗ, ಡಾಕ್ಟರ್, ಅದು ನಾನು ಏನು ಹೇಳಬೇಡಿ. ನನಗೆ ಹಣ ಆಸ್ತಿಗಿಂತ ನನ್ನ ಮಗಳನ್ನು ಪ್ರೀತಿಸುವ ಜೀವ ಮುಖ್ಯ. ನೀವು ಯಾಕೆ ಯೋಗ್ಯತೆ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮಂಥ ಹುಡುಗನನ್ನು ಗಂಡನಾಗಿ ಪಡೆಯಲು ನನ್ನ ಮಗಳು ಹಾಗೂ ಅಳಿಯನಾಗಿ ಪಡೆಯಲು ನಾನು ಪುಣ್ಯ ಮಾಡಿದ್ದೀನಿ. ಅಂದರೆ ಸರ್, ನಿಜವಾಗಿಯೂ ನೀವು ಒಪ್ಪಿದ್ರಾ? ಒಪ್ಕೊಳ್ದೇ ಇರೋಕ್ಕೆ ಕಾರಣ ಸಿಗಲಿಲ್ಲ. ಆಮೇಲೆ ಸರ್ ಅಂತ ಕರಿಬೇಡಿ, ಮಾವ ಅನ್ನಿ ಅಳಿಯಂದ್ರೆ ಎಂದು ತಪ್ಕೊಳ್ತಾರೆ. ಸದಾನಂದ್ರವರಿಗೂ ತುಂಬ ಸಂತೋಷವಾಗುತ್ತದೆ. ಮಹೇಶ್ರವರು ನಿಮ್ಮನೇಲಿ ಒಪ್ತಾರಾ? ಹ್ಞೂ, ನನ್ನ ಇಷ್ಟನೇ ಅಪ್ಪನ ಇಷ್ಟ. ಅವರಿಗೆ ವಿಷಯ ತಿಳಿಸಿದಾಗ ಖುಷಿಯಿಂದ ಒಪ್ಕೊಂಡ್ರು. ಮುಂದಿನ ವಾರ ಇಲ್ಲಿಗೆ ಬರ್ತಿದ್ದಾರೆ. ಆಮೇಲೆ ನಿಮ್ಮ ಮನೆಗೆ ಬಂದು ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳೋಕೆ ಬರ್ತೀವಿ. ಆಮೇಲೆ ಅತ್ತೆ ಒಪ್ಕೊಳ್ತಾರಲ್ವಾ? ಅವಳು ಬೇಡ ಅನ್ನೋಕ್ಕೆ ಸಾಧ್ಯ ಇಲ್ಲ. ನಂಗೆ ಈಗ ಸಮಾಧಾನ ಆಯಿತು ಮಾವ. ಹಾಗೆ ಈ ವಿಷಯ ಐಶುಗೆ ಹೇಳಬೇಡಿ, ಅವಳಿಗೆ ಸರ್ಪ್ರೈಸ್. ನಿಮ್ಮ ಇಷ್ಟದಂತೆ ಆಗಲಿ, ಚಿಂತೆ ಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಾವೇನು ಬರ್ತೀವಿ, ನೀವು ತಂದೆ ಬಂದ ಮೇಲೆ ತಿಳಿಸಿ ಎಂದು ಹೇಳಿ ಅಲ್ಲಿಂದ ಹೋಗ್ತಾರೆ. ಡಾಕ್ಟರ್ ಅಭಿಲಾಷ್ಗೆ ಸಂತೋಷವಾಗುತ್ತದೆ. ಹೇ ಹುಡುಗಿ, ನೀನು ನನಗೆ ಪ್ರಪೋಸ್ ಮಾಡಿದೆ. ನಾನು ಡೈರೆಕ್ಟಾಗಿ ನನ್ನ ಮಾವನನ್ನು ಮದುವೆಗೆ ಒಪ್ಪಿಸಿದೆ, ನೋಡಿದ್ಯಾ ಎಂದು ಮೊಬೈಲ್ನಲ್ಲಿ ಯಾವತ್ತೋ ಸೆರೆ ಹಿಡಿದ ಅವಳ ಫೋಟೋ ಜೊತೆ ಮಾತಾಡಿದ. ಹಾಗೆ ಅವಳ ಧ್ವನಿ ಕೇಳಬೇಕು, ಅವಳನ್ನು ಸ್ವಲ್ಪ ಕಾಡಿಸಬೇಕು ಎಂದು ಐಶ್ವರ್ಯಗೆ ಕರೆ ಮಾಡಿದ. ಮೀರಾ ಹಾಗೂ ಶಿವನ್ಯ ಐಶ್ವರ್ಯಳ ಪತ್ತೆ ಇಲ್ಲ ಎಂದು ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಐಶ್ವರ್ಯ ಬರ್ತಾಳೆ. ಹಾಯ್ ಗರ್ಲ್ಸ್. ಹಾಯ್ ಐಶು ಎಂದು ಮೀರಾ ಹೇಳ್ತಾಳೆ. ಆದರೆ ಶಿವನ್ಯ ಮೂತಿ ತಿರುವಿ, ಐಸ್ ಎಲ್ಲೇ ಹೋಗಿದ್ದೆ? ಇವತ್ತು ನೀನು ಬರದೇ ಇದ್ದರೆ ಕಾಣೆಯಾಗಿದ್ದಾರೆ ಎಂಬ ಸುದ್ದಿ ವಾರ್ತಾ ಮಾಧ್ಯಮಗಳಲ್ಲಿ ಬರ್ತಿತ್ತು ಎಂದು ವ್ಯಂಗ್ಯವಾಗಿ ಹೇಳ್ತಾಳೆ. ಸಾರಿ ಪುಟ್ಟ, ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಮೀರಾ, ಐಶು ಓದು ಮುಗೀತಲ್ವಾ, ಮುಂದೆ ಏನು ಮಾಡಬೇಕಂತಿದ್ಯಾ ಎಂದು ಕೇಳಿದಾಗ, ನಂಗೆ ಮೈಸೂರಲ್ಲಿ ಕೆಲಸ ಸಿಕ್ಕಿದೆ, ರಿಸಲ್ಟ್ ಬಂದ ಮೇಲೆ ಹೋಗೋದು. ಮುಂದಿನ ವಾರ ರಿಸಲ್ಟ್ ಬರುತ್ತೆ. ಎಲ್ಲಿ ಕೆಲಸ ಅಂದೆ? ಅದು ಮೈಸೂರು. ಮಂಗಳೂರಲ್ಲಿ ನೋಡಬಾರ್ದಾ? ಮೈಸೂರಿಗೆ ಹೋದರೆ ನನ್ನ ಸ್ವೀಟ್ ಹಾರ್ಟ್ನ ಯಾವಾಗಲೂ ನೋಡ್ಬೋದು. ವಾಟ್, ಸ್ವೀಟ್ ಹಾರ್ಟಾ ಎಂದು ಮೀರಾ ಶಿವನ್ಯ ಒಟ್ಟಿಗೆ ಕಿರಿಚಿದರು. ಆಗ ಐಶ್ವರ್ಯ, ಕಿರಿಚಬೇಡಿ, ಅದು ನನಗೆ ಪ್ಯಾರಾಗಿದೆ ಅವರ ಮೇಲೆ ಎಂದಳು. ಯಾರ ಮೇಲೆ, ಯಾವಾಗ ಎಂದು ಕೇಳಿದಳು ಶಿವನ್ಯ. ಅದು 2 ವರ್ಷ ಆಯಿತು. ಅದು ಅವರೇ, ನನ್ನ ಮನಸ್ಸು ಕದ್ದ ಕಳ್ಳ ಡಾಕ್ಟರ್ ಅಭಿಲಾಷ್ ಎಂದು ನುಲಿಯುತ್ತಾ ಹೇಳಿದಳು. ಆಗ ಮೀರಾ, ಐಶು, ನಿನ್ನ ಸೆಲೆಕ್ಷನ್ ಸೂಪರ್, ಅವ್ರು ತುಂಬ ಒಳ್ಳೆಯವರು, ನಿಮ್ಮ ಜೋಡಿ ಸೂಪರ್. ಆಗ ಶಿವನ್ಯ, ಅದೇ ಅಂದ್ಕೊಂಡೆ, ಈ ಐಸ್ ಯಾಕಪ್ಪ ಇತ್ತೀಚೆಗೆ ನಿಜವಾಗಿಯೂ ಐಸ್ ಥರ ಕರಗಿದ್ದಾಳೆ, ಪತ್ತೆ ಇಲ್ಲ ಎಂದು. ಅವತ್ತು ಮೊಬೈಲ್ ನಾಟ್ ರೀಚಬಲ್ ಬರುತ್ತಿರುವಾಗಲೇ ನಂಗೆ ಅನುಮಾನ ಬಂತು. ಇಷ್ಟು ದಿನ ನಮ್ಗೆ ಯಾಕೆ ಹೇಳಲಿಲ್ಲ? ಅದು ಸಾರಿ, ಮೊದಲು ಈ ವಿಷಯ ಅವರಿಗೆ ಹೇಳಬೇಕು ಅನ್ನಿಸ್ತು. ಮೊನ್ನೆ ಅವರಿಗೆ ಪ್ರಪೋಸ್ ಮಾಡಿ ಬಂದೆ. ಆಗ ಶಿವನ್ಯ, ನಿನ್ನ ಧೈರ್ಯ ಮೆಚ್ಚಿದೆ ಕಣೆ, ಅವ್ರು ಒಪ್ಕೊಂಡ್ರಾ ಎಂದು ಕೇಳಿದಾಗ, ಏನೂ ಹೇಳಿಲ್ಲ, ಆದರೆ ಒಪ್ಕೊಳ್ತಾರೆ, ಒಪ್ಕೊಳ್ಳಿಲ್ಲ ಅಂದರೆ ಬಿಡೋರು ಯಾರು ಎಂದಳು. ಐಸ್, ನೀನಾ ಈ ಮಾತು ಹೇಳ್ತಿರೋದು? ಆಗ ಐಶ್ವರ್ಯಗೆ ಡಾಕ್ಟರ್ ಅಭಿಲಾಷ್ನ ಕರೆ ಬರುತ್ತದೆ. ಯಪ್ಪ, ನನ್ನ ಹುಡುಗನಿಗೆ 100 ವರ್ಷ ಆಯಿತು, ಅವರೇ ಕರೆ ಮಾಡ್ತಿದ್ದಾರೆ. ಸರಿ, ಮಾತಾಡಿ ಬಾ ಎಂದು ಮೀರಾ ಹೇಳಿದಾಗ ಬಾಲ್ಕನಿಗೆ ಹೋದಳು ಐಶ್ವರ್ಯ. ಹಲೋ HKD, ಏನು ಮಾಡ್ತಿದ್ದೀರಾ? ಅದೇನು HKD? ಅಷ್ಟು ಗೊತ್ತಾಗಲ್ವಾ ಪೆದ್ದು ಡಾಕ್ಟ್ರೇ? HKD ಅಂದರೆ ಹಾರ್ಟ್ ಕದ್ದ ಡಾಕ್ಟರ್ ಅಂತ. ನಾನು ಯಾರ ಹಾರ್ಟು ಕದ್ದಿಲ್ಲ. ಮಿಸ್ NLL. ಏನ್ರಿ ಅದು NLL? ಅದು
ನಟ್ ಲೂಸ್ ಆಗಿರುವ ಲೇಡಿ ಅಂತ. ಪರವಾಗಿಲ್ಲ, ನನ್ನ ಥರನೇ ಆದ್ರಿ. ನಟ್ ಲೂಸ್ ಆದರೆ ಟೈಟ್ ಮಾಡೋಕ್ಕೆ ಇದ್ದೀರಲ್ಲ ನೀವು. ನಿಮ್ಮ ನಟ್ ಟೈಟ್ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲಪ್ಪ. ಅದು ಸರಿ, ನಾನು ಹೇಳಿದ ವಿಷಯ ಯೋಚನೆ ಮಾಡಿದ್ರಾ? ಸಾರಿ ಮಿಸ್, ನನ್ನ ಉತ್ತರ ನೋ. ಐಶ್ವರ್ಯ ಕರೆಸ್ತಾಗಿ ತಗೊಳಿಸಿದಳು. ಚೇತು ಮನೆಯವರಲ್ಲಿ ನಂಗೆ ನಾಳೆನೇ ಮೈಸೂರಿಗೆ ಹೋಗಬೇಕು, ಇನ್ನು ಮುಂದೆ ಅಲ್ಲೇ ಇರ್ತೀನಿ. ಆಗ ರಘುರಾಮ್ರವರು, ಮದುವೆಯಾಗಿ ಸ್ವಲ್ಪ ದಿನ ಆಗಿದ್ದಷ್ಟೇ, ಇಷ್ಟು ಬೇಗ ಹೋಗೋದು ಅಂದರೆ ಏನು ಎಂದಾಗ, ಸಾರಿ ದಾದು, ನಾನು ಹೋಗಲೇಬೇಕು ಎಂದ. ನಿವಿಯನ್ನು ಜೊತೆ ಕರ್ಕೊಂಡು ಹೋಗು. ಅದು ಆಗ ನಿವಿ, ನನಗೆ ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು. ನಂಗೆ ಮೈಸೂರಲ್ಲಿ ಕೆಲಸ ಸಿಕ್ಕಿದೆ. ನನ್ನ ಕನಸು ಆ ಕೆಲಸ. ರಿಸಲ್ಟ್ ಬಂದ ಮೇಲೆ ಜಾಯ್ನ್ ಆಗಬೇಕು. ನಂಗೆ ಅನುಮತಿ ಕೊಡ್ತೀರಾ ಎಂದಾಗ ಮೊದಲು ಎಲ್ಲರಿಗೂ ಬೇಸರವಾದರೂ ಕೊನೆಗೆ ಒಪ್ಪಿಗೆ ಕೊಡುತ್ತಾರೆ. ಹಾಗೆ ಚೇತು ಜೊತೆಗೆ ನಾಳೆ ಹೋಗಲು ಹೇಳುತ್ತಾರೆ. ಮುಂದುವರಿಯುವುದು